ಇಷ್ಟು ದಿನ ಎಲ್ಲಾ ಟಾಸ್ಕ್ ಅಲ್ಲೂ ನಾನೇ ಗೆದ್ದಿದ್ರು, ಮೋಸದಿಂದ ಅನ್ಯಾಯದ ದಾರಿಲಿ ಹೋಗಿ ಅನಿತನ್ ಗೆಲ್ಸಿದ್ರಿ. ಯಾವ್ದ್ರಿಂದನೂ ನನ್ನ ಸೋಲ್ಸಕ್ಕಾಗಲ್ಲ ಅಂತ ಹೇಳಿ ಕುತಂತ್ರ ಮಾಡಿ ನನ್ನ ಸೋಲ್ಸಿ ಈ ಮನೆಯಿಂದ ಕಳಿಸ್ಬೇಕು ಅಂತ ಪ್ಲಾನ್ ಮಾಡಿದೀರಾ. ಯಜಮಾನ ಯಜಮಾನ, ನೀವು ನನ್ನ ಜೀವನದಲ್ಲಿ ಬಂದ ಮೇಲೆ ಎಲ್ಲ ಸುಲಭವಾಗಿ ಸಿಕ್ತು. ನಿಜವಾಗಿಯೂ ನೀವು ನನ್ನ ಪಾಲಿನ ದೇವತೆ. ನೀವೇ ನನ್ನ ಅದೃಷ್ಟ ದೇವತೆ ಮೇಡಮ್. ಇಲ್ಲ ರಘು, ನೀನ್ ನನ್ ಪಾಲಕ್ ಸಿಕ್ಕಿರೋ ಅದೃಷ್ಟ. ಇಲ್ಲ ಇಲ್ಲ ಇಲ್ಲ, ದುರಾದೃಷ್ಟ ಅಂತ ಹೇಳಿ ಮೇಡಮ್. ರಘು ಪ್ಲೀಸ್. ನಿಮ್ ಪಾಲಿಗೆ ಈ ರಾಘವೇ ಅಂತ ಅಂದ್ರೆ ಯಜಮಾನ ಅಂತ ತಿಳ್ಕೊಂಡಿರೋ ಈ ಗಂಡ ನಿಮ್ ಪಾಲಿಗೆ ನಿಮ್ ಬಾಳಿಗೆ ದುರಾದೃಷ್ಟ ಅಂತ. ರಘು ಪ್ಲೀಸ್ ರಘು. ಯಾಕೆ ಅಂತೀರಾ? ಅರಮನೇಲಿ ಇದ್ದವ್ರನ್ನ ಈ ಕುಡಿಸ್ಲಿಕ್ಕೆ ಕರ್ಕೊಂಬಂದೆ. ಆಕಾಶದಲ್ಲಿ ಹಾರಾಡ್ತಿರೋರ್ನ ಕಾಲಲ್ಲಿ ನಡೆಯೋಂಗ್ ಮಾಡ್ದೆ. ಅಷ್ಟೇ ಯಾಕೆ? ಕಷ್ಟಪಡಂಗಾಯ್ತು. ನೋಡಿದ್ರೆ ಇಷ್ಟೊಂದೆಲ್ಲ ಕಷ್ಟಗಳಿಗೂ ಕಾರಣ ಯಾರು? ನನ್ನಿಂದ ಇಷ್ಟೊಂದೆಲ್ಲ ಕಷ್ಟ ಪಡಂಗಾಯ್ತಲ್ಲ ಮೇಡಮ್. ಆದ್ರೂ ನಾನು ಖುಷಿಯಾಗಿದ್ದೀನಿ ರಘು. ನೀನ್ ನನ್ನ ಲೈಫಲ್ಲಿ ಇದ್ರೆ ನಾನು ತುಂಬಾ ಸಂತೋಷವಾಗಿರ್ತೀನಿ. ಆದ್ರೆ ಅದು ಸಾಧ್ಯ ಇಲ್ಲ ಅನ್ನೋದೇ ನನ್ನ ಕೊರಗು ಮೇಡಮ್. ಹೌದು ಮೇಡಮ್, ಹೌದು. ಈ ಸಂಬಂಧ ಆದಷ್ಟು ಬೇಗ ಮುಗಿದು ಹೋಗುತ್ತೆ ಅನ್ನೋ ನೋವು ನನಗೆ ಕಾಡ್ತಾ ಇದೆ. ನಿಮ್ಮನ್ನು ಕಳ್ಸ್ಕೊಡ್ತೀನಿ ಅನ್ನೋ ದುಃಖ ಹಿಂಸೆ ಪಡೋ ರೀತಿ ಆಗ್ತಿದೆ ಮೇಡಮ್. ಇಲ್ಲ ರಘು, ಇಲ್ಲ, ನಾನ್ ನಿನ್ ಯಾವತ್ತೂ ಬಿಟ್ಟು ಹೋಗಲ್ಲ. ಇಲ್ಲ, ನಿಮ್ಮನ್ನ ಇವ್ರು ಯಾರು ಇಲ್ಲಿ ಇರೋದಕ್ಕೆ ಬಿಡಲ್ಲ ಮೇಡಮ್. ಆದ್ರೆ ನೀವೇ ನನ್ನ ಹೆಂಡತಿ. ಕೊನೆಯವರೆಗೂ ನನ್ನ ಹೃದಯದಲ್ಲೇ ಇರ್ತೀರ. ಹೌದು ಮೇಡಮ್, ನಿಮ್ಗೋಸ್ಕರ ನಾನು ಈ ಹೃದಯದಲ್ಲಿ ಪುಟ್ಟ ಅರಮನೆ ಇದ್ರೊಳಗಡೆ ನಾನು ನಿಮ್ ಜೊತೆ ಖುಷಿಯಾಗಿ ಜೀವನ ಮಾಡ್ತಾ ಇದ್ದೀನಿ. ಹಾಗಿರ್ಬೇಕಾರೆ ಇದ್ರೊಳಗಡೆ ಬೇರೆಯವ್ರಿಗೆ ಹೇಗ್ ಮೇಡಮ್ ಜಾಗ? ನಾನು ಇಲ್ಲಿರ್ಬೇಕಾಗಿರೋದು ನೀವು. ಕೊನೆವರೆಗೂ ಈ ಹೃದಯದ ಪುಟ್ಟ ಅರಮನೆಯಲ್ಲಿ ಬೆಚ್ಚಗಿರ್ತೀರ. ಇಲ್ಲಿಂದ ಯಾರಿಗೂ ಓಡಿಸೋದಕ್ಕೆ ಸಾಧ್ಯ ಇಲ್ಲ. ಖುಷಿಯಾಗಿರ್ತೀರ, ಬೆಚ್ಚಗಿರ್ತೀರ, ನನ್ ಜೊತೆನೆ ಇರ್ತೀರ. ಯಾರು ಒಟ್ಟಿಯಾಗಿರ್ತೀರ. ಹೇಗಿದ್ದೀರಪ್ಪ? ದರ್ಶನ ಎಲ್ಲ ಚೆನ್ನಾಗಾಯ್ತಾ? ಪ್ರಯಾಣ ಸೂಪರ್ ಅಮ್ಮ. ದರ್ಶನ, ಪೂಜೆ, ಪುನಸ್ಕಾರ ಎಲ್ಲ ಅದ್ಭುತವಾಗಿ ಆಯ್ತು. ಇದು ಯಾತ್ರೆ ಎಲ್ಲ ಯಾತಕ್ಕೆ ಗೊತ್ತಾ ಹೋಗೋದು? ನಮ್ಮ ದೈನಂದಿನ ಜಂಜಾಟ ಎಲ್ಲ ಪಕ್ಕಕ್ಕೆ ತಳ್ಳಿಬಿಟ್ಟು ಪ್ರಕೃತಿ ಮಧ್ಯ ಪ್ರಶಾಂತವಾಗಿ ಕೂತ್ಕೊಂಡು ಆತ್ಮಚಿಂತನೆ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶ. ನನಗಂತೂ ತುಂಬಾ ತೃಪ್ತಿ ಸಿಕ್ಕಿದಮ್ಮ. ಯಜಮಾನ್ರೆ, ನಿಮ್ ಮುಖದಾಗ ನಿರಾಳತೆ ಅನ್ಸ್ಲಿಕತ್ತೈತ್ರಿ.
ಥ್ಯಾಂಕ್ ಯು ಮಲ್ಲಿ. ನಾನು ಹೋದ ಕಡೆ ಎಲ್ಲ ದೇವ್ರ ದರ್ಶನ ಪೂಜೆ ಎಲ್ಲ ಚೆನ್ನಾಗಾಯ್ತು. ನನ್ನ ಮೊಮ್ಮಗಳು ಬದುಕು ಚೆನ್ನಾಗಿರ್ಬೇಕು, ಅವ್ರ ಗಂಡ ಹೆಂಡತಿ ತುಂಬ ಚೆನ್ನಾಗಿರ್ಬೇಕು ಅಂತ ನಾನು ಏನು ಆಸೆ ಇಟ್ಕೊಂಡಿದ್ನೋ ಅದು ನೆರವೇರುತ್ತೆ ಅನ್ನೋ ಅಭಯ ನನಗೆ ಸಿಕ್ತು. ತುಳಸಿ, ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ನಾನು ಯಾರನ್ನು ಭೇಟಿ ಮಾಡಿ ಅವ್ರ ಬಗ್ಗೆ ಕೇಳಿದ್ರೆ ನೀವು ಅವ್ರ ಬಗ್ಗೆ ಯೋಚನೆನೇ ಮಾಡಬೇಡಿ. ನಿಮ್ಮ ಮೊಮ್ಮಗಳು ಒಳ್ಳೆ ಹುಡುಗನ್ನ ಕೈ ಹಿಡ್ದಿದ್ದಾಳೆ, ಅವರು ಕೊನೆವರೆಗೂ ತುಂಬ ಚೆನ್ನಾಗಿರ್ತಾರೆ, ಅವ್ರನ್ನ ಬೇರೆ ಮಾಡೋಕ್ಕೆ ಯಾರಿಂದಾನೂ ಸಾಧ್ಯ ಇಲ್ಲ ಅಂತ ಹೇಳಿದ್ರಮ್ಮ. ಹೌದಾ? ಯಜಮಾನ್ರೆ, ಆ ದೇವರೇ ಒಂದು ಮಾಡಿರೋ ಜೋಡಿ ಅದು. ಅಂಥದ್ರಲ್ಲಿ ಅವ್ರನ್ನ ದೂರ ಮಾಡೋಕ್ಕೆ ಯಾರಿಂದ ತಾನೇ ಸಾಧ್ಯ? ಅವ್ರುಗಳು ಎಲ್ಲ ಇದೇ ಮಾತು ಹೇಳಿದ್ರು ತಬ್ಲಾ. ಅವರಿಬ್ರು ತುಂಬ ಚೆನ್ನಾಗಿರ್ತಾರೆ, ಅವ್ರ ಮೇಲೆ ಆ ದೇವರ ಶ್ರೀ ರಕ್ಷೆ ಇದೆ, ನೀವೇನು ಅನ್ಕೊಂಡಿರ್ತೀರೋ ಅದಕ್ಕಿಂತಲೂ ತುಂಬ ಚೆನ್ನಾಗಿರ್ತಾರೆ, ಅವ್ರನ್ನ ಯಾರು ಬೇರೆ ಮಾಡೋಕ್ಕಾಗೋದೇ ಇಲ್ಲ ಅಂತ ಹೇಳಿದ್ರು. ದೇವ್ರ ದಯದಿಂದ ಅಷ್ಟಾಗ್ಬಿಟ್ರೆ ಸಾಕು. ಯಜಮಾನ್ರೆ, ನಿಮ್ಮ ಮುಖದಲ್ಲಿ ಖುಷಿ ನಿರಾಳತೆ ನೋಡಿ ನಮಗೆ ಸಂತೋಷ ಆಗ್ತಿದೆ. ರಾಯ್, ನಾನು ಯಾವ ಉದ್ದೇಶಕ್ಕೆ ಯಾತ್ರೆ ಮಾಡಿದ್ನೋ ಅದು ಈಡೇರುತ್ತೆ ಅಂತ ಅಂದಮೇಲೆ ಅದಕ್ಕಿಂತ ಖುಷಿ ಬೇರೆ ಇನ್ನೇನೋ ಇರುತ್ತೆ. ಹೌದು ಮಾವ, ನಾವು ಕಟ್ಟಿರೋ ಕನಸು ನನಸಾಗತ್ತೆ ಅನ್ನೋ ಅಭಯ ಆ ದೇವ್ರ ಕಡೆಯಿಂದ ನಮ್ಗೆ ಸಿಕ್ಕಿದೆ ಅಂದಮೇಲೆ ನೆಮ್ಮದಿಯಾಗಿರೋದಕ್ಕೆ ಬೇರೆ ಯಾವ ಕಾರಣನೂ ಬೇಕಾಗಿಲ್ಲ. ನಿಜಾನಪ್ಪ. ಅಪ್ಪ, ಜರ್ನಿ ಮಾಡಿ ಇವಾಗಷ್ಟೇ ಬಂದಿದ್ದೀರಾ, ಹೋಗಿ ರೆಸ್ಟ್ ಮಾಡಿ ಆಮೇಲೆ ಮಾತಾಡೋಣ. ನೋಡಮ್ಮ, ಈ ಜರ್ನಿ ನನಗೊಂದು ಹೊಸ ಹುಮ್ಮಸ್ಸನ್ನ ತಂದುಕೊಟ್ಟಿದೆ. ಬದುಕಿನಲ್ಲಿ ಜೀವನದಲ್ಲಿ ಒಂದು ಹೊಸ ಚೈತನ್ಯ ತುಂಬಿಕೊಟ್ಟಿದೆ. ನನ್ನ ಮೊಮ್ಮಗಳು ಕೊನೆವರೆಗೂ ಸುಖವಾಗಿರ್ತಾಳೆ ಅನ್ನೋ ಭರವಸೆ ತಂದುಕೊಟ್ಟಿದೆ. ಅಂದಮೇಲೆ ಈ ಜೀವಕ್ಕೆ ರೆಸ್ಟ್ ಯಾಕಮ್ಮ ಬೇಕು? ಜಸ್ಟ್ ಒಂದು ಕಪ್ ಕಾಫಿ ಬೇಕು ಅಷ್ಟೇ. ಮಲ್ಲಿ, ನಿನ್ನ ಕೈ ಕಾಫಿ ಕುಡಿದು ಎಷ್ಟೋ ದಿವಸ ಆಯ್ತು ಕಣೆ. ಒಂದು ಕಪ್ ಸ್ಟ್ರಾಂಗ್ ಕಾಫಿ ಮಾಡಿಕೊಂಡು ರೂಮಿಗೆ ತಂದ್ಬಿಡು, ಸಕ್ಕರೆ ಇರಲಿ ಪರವಾಗಿಲ್ಲ. ಸರಿ ಯಜಮಾನ್ರೆ. ಅಲ್ಲಮ್ಮ, ಅವಳ ಜೊತೆ ನ್ಯಾಯವಾದ ರೀತಿಯಲ್ಲಿ ಹೋರಾಟ ಮಾಡಿ ಗೆಲ್ಲಕ್ಕಾಗಲ್ಲ ಅಂತೇಳಿ ಈ ರೀತಿ ಕೆಲಸನ ಮಾಡೋದು ನೀನು. ಆದ್ರೂ ನೀನು ಇಷ್ಟು ಕೀಳುಮಟ್ಟಕ್ಕೆ ಇಳಿತಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅಯ್ಯೋ ಮಾವ, ನಾನೇನು ಮಾಡಿಲ್ಲ, ನಾನೇ ಕಿವಿಡಿಗೆ ಹೊಡಿಲಿ. ಯಾಕನಿತ ನನ್ ಮೇಲೆ ಈ ಸುಳ್ಳಾಪಾದನೆ ಹೊರಿಸ್ತಿದ್ಯಾ? ನಿನ್ ಉದ್ದೇಶ ಆದ್ರೂ ಏನು? ಹೊಡ್ತಿರೋದ್ ನೀನು, ಸೊ ನಿನ್ ಉದ್ದೇಶ ಏನು, ನಿನ್ ಮನ್ಸಲ್ಲಿ ಏನಿದೆ ಅಂತ ನೀನ್ ಹೇಳ್ಬೇಕು ಜಾನ್ಸಿ. ಹೊಡ್ಸ್ಕೊಂಡವಳು ನಾನ್ ಯಾಕೆ ಸುಳ್ಳು ಹೇಳಿ? ನಾನ್ ಸುಳ್ಳು ಹೇಳಿದ್ರು ನನ್ ತಲೆಲಾಗಿರೋ ಗಾಯ ಸುಳ್ಳ, ನಿನ್ ಕೈಯಲ್ಲಿರೋ ಒನ್ಕೆ ಸುಳ್ಳ? ಹೌದೌದು, ಇವಳು ಅನಿತಾ ಗುಡ್ದಿದ್ದು ನಾನೇ ನೋಡಿದ್ದೀನಿ. ಹೌದು, ನೀನು ಹೊಡೆದಿದ್ದೀಯ ಅನ್ನೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ ಬಿಡು. ಯಾಕಂದ್ರೆ ನೀನು ಒನಕೆ ತಗೊಂಡು ಬರ್ಬೇಕಾದ್ರೆ ಅದನ್ನ ನೋಡಿ ಒಂದು ಕ್ಷಣ ನನಗೆ ಮೀಟರ್ ಆಫ್ ಆಗಿತ್ತು. ಅಂದ್ರೆ ನೀನು ಒನಕೆ ತಗೊಂಡು ಬಂದಿರೋದು ಅನಿತಾ ಹೊಡಿಬೇಕು ಅಂತಾನಾ? ಅತ್ತನೇ ಅಂತ ಹೇಳಿದ್ದು ಮಾವ, ಅದಕ್ಕೆ ಈಸ್ಕೊಂಡ್ ಬಂದಂತ ಹೇಳಿದ್ನಲ್ಲ. ಲೇ ಕತ್ತೆ, ನಾನ್ ಯಾವಾಗ ಒಣಕೆ ಎತ್ಕೊಂಡ್ ಬಾ ಅಂತ ಹೇಳ್ದೆ? ನಾನ್ ನಿನ್ ಜೊತೆ ಮಾತಾಡೇ ಇಲ್ಲ. ಅತ್ತೆ, ಯಾಕೆ ಹೀಗ್ ಸುಳ್ಳು ಹೇಳ್ತಿದ್ದೀರಾ? ನೀವ್ ಹೇಳಿದಕ್ಕೆ ತಾನೆ ನಾನು ಈಸ್ಕೊಂಡ್ ಬಂದಿದ್ದು. ಇಲ್ಲ ಅಂದಿದ್ರೆ ಅವ್ರ ಮನೇಲಿ ಒನಕೆ ಇದೆ ಅಂತ ನನಗೆ ಗೊತ್ತಾಗ್ತಿತ್ತು. ಹೇಗ್ ತಿಳ್ಕೊಂಡೋ? ನೀನೇನ್ ಸಾಮಾನ್ಯಲ್ಲ, ನೀನ್ ಹೇಗಾದ್ರೂ ತಿಳ್ಕೊಂತೀಯ. ಆದ್ರೂ ಇಷ್ಟು ಕೀಳ್ಮಟ್ಟಿಗೆ ಯೋಚನೆ ಮಾಡಬಾರ್ದಿತ್ತು ನೀನು. ನಿಮ್ಮ ಚಾಲೆಂಜು ಹೋರಾಟ ಎಲ್ಲ ನ್ಯಾಯವಾದ ಮಾರ್ಗದಲ್ಲೇ ಇರ್ಬೇಕಾಗಿತ್ತು. ಅದು ಬಿಟ್ಟು ನಿನ್ನ ಸ್ವಾರ್ಥಕ್ಕೋಸ್ಕರ ನೀನ್ ಈ ರೀತಿ ಮಾಡಿದ್ದು ತಪ್ಪು. ಇವಾಗ ಇಲ್ಲೇನ್ ನಡೀತಾ ಇದೆ ಅನ್ನೋದು ನನಗ್ ಅರ್ಥ ಆಯ್ತು. ಎಲ್ರೂ ಸೇರಿ ನನ್ ಇರೋ ತಪ್ಪನ ನನ್ ಮೇಲೆ ಹಾಕ್ಬೇಕು ಅಂತ ಡಿಸೈಡ್ ಮಾಡಿದಿರ ಅಲ್ವಾ? ಇಷ್ಟು ದಿನ ಎಲ್ಲಾ ಟಾಸ್ಕ್ ಅಲ್ಲೂ ನಾನೇ ಗೆದ್ದಿದ್ರು, ಮೋಸದಿಂದ ಅನ್ಯಾಯದ ದಾರಿಲಿ ಹೋಗಿ ಅನಿತನ್ ಗೆಲ್ಸಿದ್ರಿ. ಯಾವ್ದ್ರಿಂದನೂ ನನ್ನ ಸೋಲ್ಸಕ್ಕಾಗಲ್ಲ ಅಂತ ಹೇಳಿ ಕುತಂತ್ರ ಮಾಡಿ ನನ್ನ ಸೋಲ್ಸಿ
ಈ ಮನೆಯಿಂದ ಕಳಿಸ್ಬೇಕು ಅಂತ ಪ್ಲಾನ್ ಮಾಡಿದೀರಾ? ಮುಚ್ಚೆ ಬಾಯಿ. ಮೋಸ ಮಾಡಿ ನನ್ ಮಗನ್ ಕೈಲಿ ತಾಳಿ ಕಟ್ಟಿಸ್ಕೊಂಡವಳು ನೀನು. ಅನ್ಯಾಯದ ದಾರಿಯಲ್ಲಿ ನಮ್ ಮನೆಗ್ ಬಂದು ಸೇರ್ಕೊಂಡವಳು ನೀನು. ಹೌದಮ್ಮ, ನೀನು ನ್ಯಾಯ ನೀತಿ ಮಾತಾಡೋದ್ರ ಬಗ್ಗೆ ಕೇಳಿದ್ರೆ ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳದಾಗಿದೆ. ಸುಳ್ಳು, ಮೋಸ, ವಂಚನೆಯಿಂದ ನಮ್ಮ ಮುಂದೆ ನಿಂತಿರೋ ನೀನು ನಮಗೆ ನೀತಿ ಪಾಠ ಹೇಳೋದು ಬರಬೇಡ. ನನ್ನ ಉದ್ದೇಶ ಅದಲ್ಲ ದೊಡ್ಡ ಮಾವ. ಮೇಡಮ್ ಪ್ಲೀಸ್ ಮಾತಾಡ್ಬೇಡಿ. ನೀವು ಗೇಮ್ ರೀತಿ ನೋಡ್ಬೇಕು. ನೀವ್ ಇದನ್ನೆಲ್ಲ ಪರ್ಸನಲ್ ಆಗಿ ತಗೊಂಡು ಫಿಸಿಕಲ್ ಆಗಿ ಅಟ್ಯಾಕ್ ಮಾಡ್ತೀರಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನೀವು ಅನಿತಾ ಅವ್ರ ಮೇಲೆ ಕೈ ಮಾಡಿ ತಪ್ಪು ಮಾಡ್ಬಿಟ್ರಿ ಮೇಡಮ್. ರಾಘು, ನಾನೊಬ್ಬರನ್ನ ಸೋಲ್ಸ್ಬೇಕಂತೇಳಿ ಮೋಸ ಪ್ರಯತ್ನ ಮಾಡ್ತೀನಿ ಅಂತ ನಿನಗೂ ಅನ್ನಿಸ್ತಿದ್ಯಾ? ಇದೆಲ್ಲ ನನ್ನ ಸೋಲಿಸ್ಬೇಕು, ನನ್ನ ಮನೆಯಿಂದ ಕಳಿಸ್ಬೇಕು ಅಂತ ಎಲ್ರೂ ಸೇರಿ ಮಾಡಿರೋ ಪ್ಲಾನ್. ನೋಡಮ್ಮ, ನೀನ್ ಈ ರೀತಿ ನಮ್ಮ ಸಣ್ಣ ಪುಟ್ಟ ತಪ್ಪುಗಳನ್ನ ಪಾಯಿಂಟ್ ಔಟ್ ಮಾಡಿ ತೋರಿಸಿ ನಿನ್ನ ತಪ್ಪುಗಳನ್ನ ಮುಚ್ಕೊಳ್ಳೋ ಪ್ರಯತ್ನ ಮಾಡಬೇಡ. ನಿನ್ನ ಮಾತನ್ನ ನಂಬೋದಕ್ಕೆ ಇಲ್ಲಿ ಯಾರೂ ರೆಡಿ ಇಲ್ಲ. ಪ್ಲೀಸ್ ಎಲ್ರು ಒಂದ್ ಸ್ವಲ್ಪ ಸುಮ್ಮನೆ ಇರ್ತೀರಾ? ಮೊದ್ಲು ಅನಿತಾ ಅವ್ರಿಗಾಗಿರೋ ಗಾಯಕ್ಕೆ ಫಸ್ಟ್ ಏಡ್ ಮಾಡೋಣ, ಆಮೇಲೆ ಯಾರ್ದು ಸರಿ ತಪ್ಪು ಅಂತ ಡಿಸೈಡ್ ಮಾಡಿದ್ರಾಯ್ತು. ಅನಿತಾ ಅವ್ರೆ, ನೀವು ಬನ್ನಿ ಕೂತ್ಕೊಳ್ಳಿ. ಪಲ್ಲವಿ, ಐಸ್ ಪ್ಯಾಕ್ ತಗೊಂಡ್ ಬಾ. ಸರಿ. ಅನಿತಾ ಅವ್ರೆ, ತುಂಬಾ ನೋವಾಗ್ತಿದ್ಯಾ? ಹೌದು ರಾಘವೇಂದ್ರ ಅವ್ರೆ, ಜೋರಾಗಿ ಏಟ್ ಬಿತ್ತಲ್ವಾ, ಅದಕ್ಕೆ ನೋವಾಗ್ತಾ ಇದೆ. ಸರಿ ಹೋಗುತ್ತೀರಿ, ಒಂದ್ ನಿಮಿಷ. ಅಮ್ಮ, ಏನಮ್ಮ ಹೇಳಿದೆ ನೀನು? ನಾವೆಲ್ಲರೂ ಸೇರ್ಕೊಂಡು ನಿನ್ನನ್ನು ಸೋಲ್ಸ್ಬೇಕು ಅಂತ ಪ್ಲಾನ್ ಮಾಡಿದೀವಾ? ಆಯ್ತಮ್ಮ, ಇವಾಗೊಂದು ಟಾಸ್ಕ್ ಕೊಡ್ತೀವಿ. ಅದರಲ್ಲಿ ಯಾವ ಜಡ್ಜ್ಮೆಂಟು ಇರೋದಿಲ್ಲ. ಸೋಲು ಗೆಲುವಿನ ನಿರ್ಧಾರನೂ ಮಾಡಲ್ಲ. ಯಾರು ಸೋತ್ರು ಯಾರು ಗೆದ್ರು ಅನ್ನೋ ನಿರ್ಧಾರನ ನೀವೇ ಮಾಡಿ. ನೆಕ್ಸ್ಟ್ ನಿಮ್ಮಿಬ್ರಿಗೂ ಸೈಕಲ್ ರೇಸ್ ಟಾಸ್ಕ್ ಕೊಡ್ತೀನಿ. ಅದರಲ್ಲಿ ನಿಮ್ಮ ಶಕ್ತಿ ಯುಕ್ತಿನ ಬಳಸಿ ಯಾರು ಮೊದಲು ಗುರಿ ಮುಟ್ತಾರೋ ಅವರೇ ವಿನ್ನರ್. ಅದನ್ನ ನಾವು ತೀರ್ಮಾನ ಮಾಡಲ್ಲ. ಮೊದಲು ಬಂದವರು ವಿನ್ನರ್ ಅಂತ ಈಗಲೇ ಘೋಷಣೆ ಮಾಡ್ತಾ ಇದ್ದೀನಿ. ಇವಾಗ ಸುಳ್ಳು, ಅನ್ಯಾಯ, ಮೋಸ, ವಂಚನೆ ಯಾವುದೂ ಇರೋದಿಲ್ಲ. ಇದರಲ್ಲಿ ನಿಮ್ಮ ಕೆಪಾಸಿಟಿ ತೋರಿಸಿ.